ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಸಮಗ್ರ ಸಂಪೂರ್ಣ ನೀರಾವರಿಗಾಗಿ ನಡೆಯುತ್ತಿರುವ ರೈತ ಸಂಘ ಹಾಗೂ ಹಸಿರು ಸೇನೆಯಿಂದ ಬೃಹತ್ ಹೋರಾಟ ಧರಣಿ ಇಂದು 3ನೇ ದಿನ ಮುಗಿದರೂ ಸರ್ಕಾರದಿಂದ ಯಾವುದೇ ಸ್ಪಂದನೆ ಸಿಗದೇ ಇದ್ದುದರಿಂದ ನಾಳೆಯೂ ಹುಕ್ಕೇರಿ ಬಂದ್ ಮುಂದುವರಿದ ರೈತರ ಬೃಹತ್ ಹೋರಾಟದ ಎಚ್ಚರಿಕೆ. ನಾಳೆ ಕೂಡ ಹುಕ್ಕೇರಿ ತಾಲೂಕಾ ಸಂಪೂರ್ಣ ಬಂದ್ ಮಾಡಲಾಗುವುದೆಂದು ರಾಜ್ಯಾಧ್ಯಕ್ಷ ಚುನ್ನಪ್ಪ ಪೂಜೇರಿ ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಮಾಹಿತಿ. ಎಲ್ಲ ಹುಕ್ಕೇರಿ ನನ್ನ ರೈತ ದೇವರುಗಳಿಗೆ ನಮಸ್ಕಾರನ ಹೇಳುತ್ತಾ, ಇವತ್ತು ಏನು 3ನೇ ದಿನದ ಹೋರಾಟ ಹುಕ್ಕೇರಿಯನ್ನು ಸಂಪೂರ್ಣ ಬಂದ್ ಮಾಡಿ ಇವತ್ತು ಆ ಹುಕ್ಕೇರಿ ಬಂದ್ ಯಶಸ್ವಿ ಆಗಲಿಕ್ಕೆ ಎಲ್ಲ ವ್ಯಾಪಾರಸ್ಥರು ಕೂಡ ಇಲ್ಲಿ ಭಾಳಷ್ಟು ಇವತ್ತು ಯಶಸ್ವಿ ಆಗಲಿಕ್ಕೆ ತಾವೆಲ್ಲ ಸಾಥ್ ಕೊಟ್ಟಿದ್ರಿ. ತಮಗೆ ವಿಶೇಷವಾದ ಧನ್ಯವಾದವನ್ನು ಕೂಡ ನಾವು ಹೇಳ್ತಾ ಇದ್ದೀವಿ. ಮತ್ತು ಇವತ್ತು ನಾಳೆ ಕೂಡ ದಯವಿಟ್ಟು ವಿನಂತಿ ಮಾಡ್ಕೋತೀವಿ ಹುಕ್ಕೇರಿ ತಾಲೂಕಿನ ಎಲ್ಲ ನನ್ನ ವ್ಯಾಪಾರಸ್ಥರಿಗೆ. ಯಾಕಂದರೆ ಇವತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಅವರು ಬಂದು ಘೋಷಣೆ ಮಾಡ್ತಾರೆ ಅನ್ನುವಂಥ ನಿರೀಕ್ಷೆಯನ್ನು ಇಟ್ಕೊಂಡಿದ್ದೀವಿ. ಯಾವುದೋ ಹಲವಾರು ಕಾರಣಕ್ಕಾಗಿ ಬಂದಿಲ್ಲ. ನಾಳೆ ಕೂಡ ತಾವು ಹುಕ್ಕೇರಿಯನ್ನು ಬಂದ್ ಮಾಡಿ ಹುಕ್ಕೇರಿ ತಾಲೂಕು ತುಂಬ ಸಂಕೇಶ್ವರ ಇರ್ಬೋದು, ಯಮಕನ್ಮಡಿ ಇರ್ಬೋದು, ಎಲ್ಲ ಸುಮಾರು ಏನು ದೊಡ್ಡ ಬಾಗೇವಾಡಿ ಇರ್ಬೋದು, ದೊಡ್ಡ ದೊಡ್ಡ ಎಲ್ಲ ಕೂಡ ಹಳ್ಳಿ ಜನ ಸ್ವಯಂ ಸೇವಕವಾಗಿ ಇಡೀ ತಾಲೂಕು ತುಂಬ ವ್ಯಾಪಾರ ಚಟುವಟಿಕೆಯನ್ನು ಬಂದ್ ಮಾಡಿ ಇಲ್ಲಿ ತಾವೆಲ್ಲ ಲಕ್ಷಾಂತರ ಸಂಖ್ಯೆಯಲ್ಲಿ ತಾವೆಲ್ಲ ಬರಬೇಕು. ದಯವಿಟ್ಟು ಈ ಬಂದ ಏನು 60-70 ಹಳ್ಳಿ 60 ವರ್ಷದಿಂದ ವಂಚನೆ ಆಗ್ಯಾರೋ ಆ ದೇವರುಗಳಿಗೆ ನೀರು ಕೊಡಿಸೋದಕ್ಕಾಗಿ ಇದು ಹೋರಾಟ ಐತಿ. ಪಕ್ಷಾತೀತ ಹೋರಾಟ ಐತಿ. ಇದು ಯಾವುದೂ ಕೂಡ ಯಾವ ಪಕ್ಷಕ್ಕೆ ಸೀಮಿತ ಆದದ್ದಲ್ಲ ಮತ್ತು ಇಲ್ಲಿ ಯಾವುದೂ ಕೂಡ ಕನ್ಫ್ಯೂಸ್ ಮಾಡ್ಕೋತಕ್ಕಂಥದ್ದು ಏನೂ ಇಲ್ಲ. ಇವತ್ತು ಶಶಿಕಾಂತ್ ಗುರೂಜಿ ಅವರ ಏನು ಪರಮ ಪೂಜ್ಯರಿದಾರೋ ಅವರ ನೇತೃತ್ವದಾಗ ಮತ್ತು ಸಂಜೀವ್ ಅವಣ್ಣ ಅವ್ರ ಹಲವಾರು ರೈತ ಸಂಘದ ಏನನ್ನು ಮುಖಂಡರದಾರು ಮತ್ತು ಎಲ್ಲ ಕನ್ನಡ ಪರ ಸಂಘ ಎಲ್ಲ ಸಂಘಟನೆಗಳು ಎಲ್ಲ ಪರಮ ಪೂಜ್ಯರು ನಾಳೆ ಚಂದ್ರಶೇಖರ್ ಗುರೂಜಿ ಅವರು ಇವತ್ತು ನೋಡ್ರಿ ನಮ್ಮ ನಿಡಸೋಶಿ ಅಜ್ಜಾರ ಇವತ್ತು ಅವ್ರ ಪುಣ್ಯಾತ್ಮರ ಈ ಭಾಗದ ರೈತರಿಗೆ ನಿಡಸೋಶಿಗೆ ನೀರಾವರಿ ಬರಲಿ, ಇದು ಪಕ್ಷಾತೀತ ಹೋರಾಟ ನೀರು ಬರತ್ತದೆ ಅಂತೇಳಿ ಅವರು 70,000 ರೂಪಾಯಿ ಖರ್ಚು ಮಾಡಿ ಇವತ್ತು ಇಡೀ ಇಲ್ಲಿರ್ತಕ್ಕಂಥ ರೈತರಿಗೆ ಊಟ ಹಾಕ್ಸ್ತಕ್ಕಂಥದ್ದು ಮಾಡ್ತಾರೆ. ನಾಳೆ ಚಂದ್ರಶೇಖರ್ ಗುರುಗಳು ಊಟ ಹಾಕ್ಸತ್ತಾರ. ಹಂಗೆ ಪಕ್ಷ ಆಕೈತಿ. ಇವತ್ತು ಶಶಿಕಾಂತ್ ಗುರೂಜಿ ಅವರ ನಾವೆಲ್ಲ ಒಂದೇ ಇದ್ದಾಗನ ಈ ರಾಜ್ಯವ್ಯಾಪಿ ಹೋರಾಟ ಮಾಡಿ ಅಲ್ಲಿ 2,000 ಕೋಟಿ ಕೊಡಿಸಿದ್ವು. 100 ಕಡೆಯಿಂದ ನೀರಾವರಿ ಯೋಜನೆಗಳನ್ನ ಪ್ರಯತ್ನ ಮಾಡತ್ತು. ನೀವು ಯಾರೂ ಕೂಡ ಕನ್ಫ್ಯೂಸ್ ಆಗಬೇಡ್ರಿ. ಅವ್ರ ಸನ್ಯಾಸಿಗಳದಾರೋ ಅವ್ರ ಸನ್ಯಾಸಿಗಳಿಗೆ ಏನಪ್ಪ ಅಂತಂದ್ರೆ ಕೊಟ್ಟು ಸರಿ ಬರೋದಿಲ್ಲ. ಹೈಯರ್ ಪೋಸ್ಟ್ದಾಗ ಇರ್ತಕ್ಕಂಥ ಮಂತ್ರಿ ಸರ್ಕಾರ ಅಧಿಕಾರಿಗಳು ಏನಾರು ತಪ್ಪು ಮಾಡಿರಪ್ಪ ಅಂದ್ರೆ ಅವ್ರ ಇಂಜಿನಿಯರಿಂಗ್ ಸಂಪ್ರದಾಯ ಐತಿ, ಅವ್ರಿಗೆ ಸಿಟ್ಟುಗಳು ಸಹಜ ಐತಿ. ಆ ಸಿಟ್ಟಕ್ಕೆ ತಾವೆಲ್ಲ ಕೂಡ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ನಾವೆಲ್ಲ ಕೂಡ ಒಂದೇ ತಾಯಿ ಮಕ್ಕಳಂಗದು, ನೀವು ಕೂಡ ಒಂದೇ ತಾಯಿ ಮಕ್ಕಳಂಗದ್ರಿ. ತಾವೆಲ್ಲ ಪಕ್ಷ ಜಾತಿ ಭೇದ ಬಿಟ್ಟ ನಾಳೆ ಲಕ್ಷ ಜನ ಸ್ವಯಂ ಸೇವಕವಾಗಿ ಬಂದ್ ಮಾಡಿ ತಾವು ತನು ಮನದಿಂದ ರೊಟ್ಟಿ ಒಂದು ಬುಟ್ಟಿ ತಗೊಂಡು ಇವತ್ತು ನಾಳೆ ಬಸವೇಶ್ವರ ಸರ್ಕಲ್ ತಾವೆಲ್ಲ ಭಾಗವಹಿಸಿ ಈ ಚಳವಳಿಯನ್ನು ಯಶಸ್ವಿ ಮಾಡಿರಿ. ಚಳವಳಿ ನಿಮ್ಮದ, ಡ್ಯಾಮು ನಿಮ್ಮದ, ನೀರು ನಿಮ್ಮದ, ನೀರಾವರಿ ಆಗೋದು ನಿಮಗೈತಿ. ದಯವಿಟ್ಟು ಯಾರು ತಪ್ಪು ತಿಳ್ಕೊಬೇಡ್ರಿ. ಎಲ್ಲರೂ ಕೂಡ ಪಕ್ಷಾತೀತವಾಗಿ ಭಾಗವಹಿಸ್ರಿ. ನಾಳೆ ಜಿಲ್ಲಾ ಉಸ್ತುವಾರಿ ಸಚಿವರ ಬರ್ತಾರನ್ನುವಂಥ ದೊಡ್ಡ ಬೃಹತ್ ನಿರೀಕ್ಷೆಯನ್ನು ಇಟ್ಕೊಂಡಿದ್ದೀವಿ. ಅವರು ಕೂಡ ನಿರೀಕ್ಷೆ ವಿಳಂಬ ಮಾಡಬೇಡ್ರಿ. ಈ ಹೋರಾಟ ಜೊತೆ ಈ ರೈತ ದೇವರುಗಳ ಜೊತೆ ಚೆಲ್ಲಾಟವನ್ನು ಯಾರು ರಾಜಕಾರಣಿಗಳು ಮಾಡಬೇಡ್ರಿ. ನನ್ನ ರೈತ ದೇವರುಗಳನ್ನ ಪೂಜೆ ಮಾಡಿರಿ. ನಿಮಗೆ ಮಾಲಿ ಹಾಕಿ ಸನ್ಮಾನ ಮಾಡ್ತಕ್ಕಂಥ ಕೆಲಸ ರೈತ ಸಂಘ ಮಾಡಿ. ಈಗ ಸರ್ಕಾರ ಸ್ಪಂದನೆ ಮಾಡದೆ ಹೋದರೆ ಇದೇ ರೀತಿ ನೀವು ಬಂದು ಮುಂದುವರ್ಸ್ಕೊಂಡು ಹೋಗ್ತೀರಿ ಹೆಂಗೆ? ಇಲ್ಲ, ನಾಳೆ ಒಂದಿನ ಬಂದು ಕರೆ ಕೊಡ್ತೀವಿ. ನಾಳೆ ಮತ್ತೆ ಬೇರೆ ತೀರ್ಮಾನ ತಗೋತೀವಿ. ಹೋರಾಟ ಇದು ರೂಪ ಬೇರೆ ಬೇರೆ. ಯಾಕಂದ್ರೆ ಜನಾಂದೋಲನ ಮೇಲೆ ಹೋರಾಟ ತೀರ್ಮಾನ ಆಗುತ್ತೆ. ನಾಳೆ ಇವರೊಂದು 50,000 ಜನ ಲಕ್ಷ ಜನ ಸೇರಿಪ್ಪ ಅಂದ್ರೆ ಈ ಜನಾಂದೋಲನ ಕೇಳಿ ಒಂದು ಒಳ್ಳೆ ತೀರ್ಮಾನ ತಗೊಂಡು ಮನಸ್ಸು ಮಾಡ್ರೆ ನಾಳೆ ಏನಾದ್ರು ಬಗೆಯಿರಲಿಲ್ಲ ಅಂದ್ರೆ ನಾಡ್ದ 1 ಲಕ್ಷ ಜನ 50,000 ಜನ ರಾಷ್ಟ್ರೀಯ ಹೆದ್ದಾರಿ ಕೂಡ ಹೋಗ್ತು. ಅವಾಗರೆ ಸಿದ್ದರಾಮಯ್ಯ ಸಾಹೇಬ, DK ಶಿವಕುಮಾರ್ ಸಾಹೇಬರ ಬಜೆಟ್ ಘೋಷಣೆ ಮಾಡ್ತಾರೆ. ಬಹುಶಃ ನಿಖಿಲ್ ಕತ್ತಿ ಅವರು ಕೂಡ ಅವರ 55 ವರ್ಷದ ನೀರಾವರಿ ಮೋಸ ಮಾಡೋದಕ್ಕಾಗಿ ಇವತ್ತು ನಾವು ಕೂತು ಅವ್ರನ್ನ ಬೆಂಗಳೂರಿಗೆ ಹೋಗ್ಯಾರ. ಏನು DK ಶಿವಕುಮಾರ್ ಕೈಕಾಲು ಬೀಳ್ತಾರೋ, ರಾಜ್ಯದ ಮುಖ್ಯಮಂತ್ರಿ ಕೈಕಾಲು ಬೀಳ್ತಾರೋ, ಎದೆ ಮೇಲೆ ನಂಗೆ ಹಿಡಿತಾರೋ ಗೊತ್ತಿಲ್ಲ. ಅವರು ಕೂಡ ಮಾಡ್ಕೊಂಬರ್ತಾರಂತೇಳಿ ನಾವು ತಿಳ್ಕೊಂಡು